ಕನ್ನಡಿಗರ ಅಚ್ಚುಮೆಚ್ಚಿನ ಅಪ್ಪು ಲಘು ಹೃದಯಾಘಾತದಿಂದ ಉಸಿರು ಚೆಲ್ಲಿದ ದಿನವನ್ನು ಎಂದಿಗೂ ಮರೆಯುವಂತಿಲ್ಲ. ನಟ ಪುನೀತ್ ರಾಜ್ಕುಮಾರ್ ಅನ್ನು ಎಲ್ಲರೂ ಡೌನ್ ಟು ಅರ್ತ್ ವ್ಯಕ್ತಿ ಎನ್ನುತ್ತಿದ್ದರು. ಸ್ಟಾರ್ ಪಟವಿದ್ದರೂ ಎಲ್ಲರೊಟ್ಟಿಗೆ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಬೆರೆಯುತ್ತಿದ್ದ ಮನುಷ್ಯ. ಆದರೆ ಅವರ ಕೀರ್ತಿ ಮಾತ್ರ ದೇಶ ದಾಟಿ ಇದು ವಿದೇಶಗಳಲ್ಲಿಯೂ ಹರಡಿತ್ತು. ಹೌದು, ಲಕ್ಷಾಂತರ ಅಭಿಮಾನಿ ಬಳಗ ಅಪ್ಪುಗಾಗಿ ಕಣ್ಣೀರು ಹಾಕಿತ್ತು. ಪುನೀತ್ ರಾಜ್ಕುಮಾರ್ ನಿಧನದ ಸುದ್ದಿ ಕರ್ನಾಟಕದ ಚಾನೆಲ್ಗಳಂತೆಯೂ ಸತತ 3 ದಿನದಿಂದಲೂ ಅಪ್ಪುವಿನದೇ ಮಾತು. ಅಪ್ಪು ಸಾಯುವ ಇಂದಿನ ದಿನ ನಡೆದಿದ್ದೇನೋ, ಆ ಬರ್ತ್ಡೇ ಪಾರ್ಟಿಯಲ್ಲಿ ಆಗಿದ್ದೇನೋ ಎನ್ನುವ ಬಗ್ಗೆ ಸಂಗೀತ ನಿರ್ದೇಶಕ ಗುರುಕಿರಣ್ ಬಿಚ್ಚಿಟ್ಟಿದ್ದಾರೆ. ಹೌದು, ಅಕ್ಟೋಬರ್ 28ರಂದು ಗುರುಕಿರಣ್ ತಮ್ಮ 51ನೇ ವರ್ಷದ ಜನ್ಮದಿನವನ್ನು ಆಚರಿಸಿಕೊಂಡರು. ಅಕ್ಟೋಬರ್ 28ರಂದು ತಮ್ಮ ಮನೆಯಲ್ಲಿ ಗುರುಕಿರಣ್ ಬರ್ತ್ಡೇ ಪಾರ್ಟಿ ಆಯೋಜಿಸಿದರು. ಆ ಪಾರ್ಟಿಯಲ್ಲಿ ನಟ ಪುನೀತ್ ರಾಜ್ಕುಮಾರ್ ಅವರು ಸಹ ಭಾಗವಹಿಸಿದರು. ಆದರೆ ಮಾರನೇ ದಿನವೇ ಅಪ್ಪು ಚಿರನಿದ್ರೆಗೆ ಜಾರಿದರು. ಅಂದಿನ ತಮ್ಮ ಬರ್ತ್ಡೇ ಪಾರ್ಟಿಯಲ್ಲಿ ಏನಾಯಿತು ಎಂಬುದನ್ನು ಸಂಗೀತ ನಿರ್ದೇಶಕ ಗುರುಕಿರಣ್ ಇದೀಗ ಸಂದರ್ಶನವೊಂದರಲ್ಲಿ ರಿವೀಲ್ ಮಾಡಿದ್ದಾರೆ. ಹೌದು, ಅವತ್ತು ನನ್ನ ಹುಟ್ಟುಹಬ್ಬ. ನಮ್ಮ ಮನೆಯಲ್ಲಿ ಗೆಟ್ ಟುಗೆದರ್ ಇತ್ತು. ಅಂಬರೀಷ್ ಇಲ್ಲ ಅಂತ 2 ವರ್ಷ ನಾನು ಸೆಲೆಬ್ರೇಟ್ ಮಾಡಿರಲಿಲ್ಲ. ಆ ದಿನ ಚಿತ್ರರಂಗದವರು ಎಲ್ಲರ ಜೊತೆ ಸೇರಿದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆ ದಿನ ಎಂದು ಗುರುಕಿರಣ್ ಹೇಳಿದ್ದಾರೆ. ಅವತ್ತು ಎಲ್ಲರೂ ಒಳ್ಳೆಯ ಸಮಯವನ್ನು ಕಳೆದ್ವಿ. ಪುನೀತ್ ಅವರ ಫೋನಿನಲ್ಲಿ ಗಂಧದ ಗುಡಿ ಚಿತ್ರದ ಕೆಲವೊಂದು ಕ್ಲಿಪ್ಸ್ ಇತ್ತು. ಅದನ್ನೆಲ್ಲ ನಮಗೆ ತೋರಿಸುತ್ತಾ ಇದ್ದರು. ಫ್ಯೂಚರ್ ಪ್ರಾಜೆಕ್ಟ್ ಬಗ್ಗೆ ನಾವೆಲ್ಲ ಮಾತನಾಡ್ತಾ ಇದ್ವಿ. ನಾವು ಒಳ್ಳೆಯ ಟೈಮ್ ಸ್ಪೆಂಡ್ ಮಾಡಿದ್ವಿ ಎಂದು ಗುರುಕಿರಣ್ ಅವರು ಹೇಳಿದ್ದರು. ಇನ್ನು ಕಳೆದ 1 ವಾರದಿಂದ ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ಬೆನ್ನು ನೋವಿತ್ತು ಅಂತ ನನಗೆ ಆಮೇಲೆ ಗೊತ್ತಾಯಿತು. ಆದರೆ ಇಲ್ಲಿದ್ದಾಗ ಅದೇನು ಗೊತ್ತಾಗಲಿಲ್ಲ ಎಂದು ಹೇಳಿದರು. ಇನ್ನು ಅವತ್ತು ನನ್ನ ಕೆಲವು ಫ್ರೆಂಡ್ಸ್ ಸಹ ಬಂದಿದ್ದರು. ಬರೀ ಚಿತ್ರರಂಗದವರಲ್ಲ, ಬಿಸ್ನೆಸ್ ವಲಯದಿಂದಲೂ ನನ್ನ ಸ್ನೇಹಿತರು ಬಂದಿದ್ದರು. ಕೆಲವರನ್ನ ಪುನೀತ್ ಅವರೇ ಹೋಗಿ ಮಾತನಾಡಿಸಿದ್ದಾರೆ. ಐ ಆಮ್ ಪುನೀತ್ ಅಂತ ಮಾರನೇ ದಿನ ನಿಧನ ವಾರ್ತೆ ಕೇಳಿದಾಗ ಎಲ್ಲರಿಗೂ ಶಾಕ್ ಆಗಿತ್ತು ಎಂದು ಸಂಗೀತ ನಿರ್ದೇಶಕ ಗುರುಕಿರಣ್ ಭಾವುಕರಾಗಿದ್ದಾರೆ. ನನ್ನ ಬರ್ತ್ಡೇ ದಿನ ರಾತ್ರಿ 11:30ರವರೆಗೆ ಪುನೀತ್ ರಾಜ್ಕುಮಾರ್ ಅವರು ಇದ್ದರು. ಕೇಕ್ ಕಟಿಂಗ್ ನಂತರ ಸ್ವಲ್ಪ ಹೊತ್ತು ಮಾತನಾಡಿದ ಬಳಿಕ ಅವರು ಹೊರಟಿದ್ದು. ಮಾರನೇ ದಿನ ನಾನು ಲೇಟ್ ಆಗಿ ಎದ್ದೆ. ಸ್ವಲ್ಪ ಹೊತ್ತಿಗೆ ಫೋನ್ ಬಂತು. ರೂಮರ್ಸ್ ಅಂದುಕೊಂಡೆ. ಆಮೇಲೆ ಸ್ನಾನವನ್ನು ಮಾಡದೆ ಎದ್ದು ಹೊರಟೆ. ಕಣ್ಣಲ್ಲಿ ನೋಡುವವರೆಗೂ ನಂಬಕ್ಕೆ ಆಗ್ತಿರ್ಲಿಲ್ಲ. ಇಂದಿನ ದಿನ ಮೀಟ್ ಆಗಿದ್ವಿ. ಒಳ್ಳೆಯ ಸಮಯವನ್ನ ಅವರ ಜೊತೆಗೆ ಕಳೆದಿದ್ವಿ. ಈ ತರ ಯಾರಿಗೂ ಎಕ್ಸ್ಪೀರಿಯನ್ಸ್ ಬರಬಾರದು ಅಂತ ಸಂಗೀತ ನಿರ್ದೇಶಕ ಗುರುಕಿರಣ್ ಹೇಳಿದ್ದಾರೆ.